ನಾ ಟಾಸ್ಕ್ಗೋಸ್ಕರ ನಾ ಹೆಲ್ತ್ ಎಲ್ಲ ರಿಸ್ಕ್ ಮಾಡಲ್ಲ. ಸೊ ಆ್ಯಂಡ್ ಸಂಗೀತಾಗೆ ಏನೋ ಐ ಪ್ರಾಬ್ಲಮ್ಮು ಇದೆ ಅಂತ ಅದು ನನಗೆ ಟಾಸ್ಕ್ ಆದಮೇಲೆ ಗೊತ್ತಾಯಿತು. ಬಟ್ ಅಷ್ಟು ಪ್ರಾಬ್ಲಮ್ ಇದ್ದರೆ ಯಾಕೆ, ಆ್ಯಂಡ್ ಅಷ್ಟು ಪ್ರಾಬ್ಲಮ್ ಇದ್ದರೆ ನಿನ್ನ ಕಣ್ಣು ಯಾಕೆ ತೆಗೆದಿರಬೇಕು? ಆ ಟಾಸ್ಕ್ ನಾನು ಮಾಡಿದೆ. ನನಗೆ ನೀರು ಎರಚಿದಾಗ ನಾ ಕಣ್ಣನ್ನ ಕ್ಲೋಸ್ ಮಾಡಿ ಕೂತ್ಕೊಂಡೆ, ನನ್ನ ಕಣ್ಣಲ್ಲಿ ನೀರು ಹೋಗಲಿಲ್ಲ. ಅವ್ಳು ಯಾಕೆ ಕಣ್ಣು ಓಪನ್ ಮಾಡಿ ಕೂತ್ಕೋಬೇಕು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದು ಒಂದು ಥಿಂಕ್ ಮಾಡದೆ ಮಾಡಿದ ಕೆಲಸ ಅದು. ಆ್ಯಂಡ್ ಅದು ಅವಳಿಗೆ ಹರ್ಟ್ ಆಯಿತು. ಬಟ್ ಅದು ನಾನು ಒಂದು ಆಪರ್ಚುನಿಟಿಯನ್ನು ಯೂಸ್ ಮಾಡಿದ್ದಲ್ಲ, ಒಂದು ಸಿಂಪತಿ ಕ್ರಿಯೇಟ್ ಮಾಡೋಕ್ಕೆ ಅಂತ ಹೇಳ್ಬೋದು. ಸೊ ಬಟ್ ಅದು ತಪ್ಪಿಲ್ಲ, ಯಾಕಂದರೆ ಒಂದು ರಿಯಾಲಿಟಿ ಶೋ ಅಲ್ಲಿ, ಎಸ್ಪೆಷಲಿ ಆಡಿಯನ್ಸ್ ವೋಟಲ್ಲಿ ಡಿಪೆಂಡ್ ಮಾಡೋ ರಿಯಾಲಿಟಿ ಶೋ ಅಲ್ಲಿ ನಿಮ್ಮ ಕೈಯಲ್ಲಿ ಏನು ಅಸ್ತ್ರ ಇದೆಯೋ ಆ ಅಸ್ತ್ರಗಳೆಲ್ಲ ಯೂಸ್ ಮಾಡಬೇಕು. ಚೆನ್ನಾಗಿ ಮಾಡಿದ್ದಳು ಕೂಡ. ನನಗೆ ಟಾಪ್ 3 ಯಾರು ಬರ್ತಾರೆ ಅಂತ ಕೇಳುವಾಗ ಕೂಡ ನಾನು ಸೆಕೆಂಡ್ ಪ್ಲೇಸಲ್ಲಿ ಸಂಗೀತ ಹೆಸರೇ ಕೊಟ್ಟಿದ್ದೀನಿ. ಯಾಕೆಂದರೆ ಒಂದು ರಿಯಾಲಿಟಿ ಶೋ ಕಂಟೆಸ್ಟೆಂಟ್ ಬಂದು ಏನೆಲ್ಲ ಮಾಡಬೇಕು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಸೊ ಅಪ್ರಿಸಿಯೇಷನ್ ವೇರ್ ಇಟ್ಸ್ ಡ್ಯೂ ಅಂತ ನಾನು ಹೇಳ್ತೀನಿ.